ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅರೆ ಏನಿವತ್ತು ನಿಮ್ಮ ಹೆಲ್ತ್ ಬಗ್ಗೆ ವಿಚಾರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಪ್ರತಿದಿನವೂ ಅಷ್ಟೇ ಯಾರಾದರೂ ಒಬ್ಬರು ಹಾಸ್ಪಿಟ್ಲ್ ಹೋಗಬೇಕು, ದಿನ ಚೆಕ್ ಮಾಡಬೇಕು, ಇಯರ್ಲಿ ಚೆಕಪ್ಸ್ ಇರುತ್ತೆ, ಅಪ್ಪ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅದಕ್ಕಿಷ್ಟು ಬಿಲ್ ಆಗುತ್ತೆ, ಇದಕ್ಕಿಷ್ಟು ಬಿಲ್ ಆಗುತ್ತೆ. ಸೊ ಪ್ರತಿಯೊಂದು ಕಂಪ್ಲೇಂಟ್ಗಳು ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಇದೆಲ್ಲ ಓಕೆ ಆಗ್ಬೋದಾ? ಕ್ಯಾಶ್ಲೆಸ್ ಲೈಫ್ ನಿಮಗೂ ಬೇಕಾ? ಹಾಗಾದರೆ ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಸುಮಿತ್ರಾ ಇವತ್ತು ನಿನ್ನ ಜೊತೆ ಇದ್ದೀನಿ. ಹಾಗೆಯೇ ನನ್ನ ಜೊತೆ ಇವತ್ತು ಸ್ವಾಸ್ಥ್ ಇನ್ಶೂರೆನ್ಸ್ ಕಂಪನಿಯ ಪ್ರೊಪ್ರೈಟರ್ ಆದಂತಹ ಶ್ರೀಯುತ ಪ್ರೀತಮ್ ಶೆಣೈ ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಸರ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸರ್. ಸರ್, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾನು ಮೈಸೂರಿನಲ್ಲಿ ಯಾರಾದ್ರೇ ಅಪ್ರೋಚ್ ಮಾಡಿದಾಗ ಫಸ್ಟ್ ಬರೋ ನೇಮ್ ಅಂತಂದ್ರೆ ಪ್ರೀತಮ್ ಶೆಣೈ. ಸೊ ನಿಮ್ಮ ನೇಮ್ ಅಷ್ಟು ಒಂದು ಏನು ಹಬ್ಬಿಟ್ಟಿದೆ ಮೈಸೂರು ಸುತ್ತ. ಹೆಲ್ತ್ ಇನ್ಶೂರೆನ್ಸ್ಗೂ ನಾವು ಪೇಮೆಂಟ್ ಕೊಡೋದಕ್ಕೂ ಅಂದರೆ ಕ್ಯಾಶ್ಲೆಸ್ ಅಥವಾ ಕ್ಯಾಶ್ ವಿತ್ ಕ್ಯಾಶ್ ಏನು ಸರ್ ಡಿಫ್ರೆಂಟ್? ಅದಕ್ಕಿಂತ ಮುಂಚಿತವಾಗಿ ನನಗೆ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ದಯವಿಟ್ಟು ತಿಳಿಸ್ಕೊಡ್ಬೇಕು. ಎಸ್, ಹೆಲ್ತ್ ಇನ್ಶೂರೆನ್ಸಲ್ಲಿ ನಾನು 15 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ಲೈಕ್ 15 ಇಯರ್ಸ್ ಮುಂಚೆ ಸಿನಾರಿಯೋ ಬೇರೆ ಇತ್ತು. ಈಗ ಹೆಲ್ತ್ ಇನ್ಶೂರೆನ್ಸಲ್ಲಿ ತುಂಬ ಜನರಿಗೆ ಅವೇರ್ನೆಸ್ ಇದೆ. ಹೋಗ್ತಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬಂತು. ಕೋವಿಡ್ ಆದಮೇಲಂತೂ ನಮ್ಮಲ್ಲಿ ತುಂಬ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಡಿಸೈನ್ ಮಾಡಿದ್ದೀವಿ. ಸೊ ಎಫೋರ್ಡಬಲ್ ಆಗಿ ಎಲ್ರಿಗೂ ಸಾಮಾನ್ಯ ಜನರು ತೊಗೊಳ್ಳೋ ಥರ ಪ್ರಾಡಕ್ಟ್ಸ್ ನಮ್ಮಲ್ಲಿದೆ. ಸೊ ನಾನು 15 ಇಯರ್ಸಿಂದ ಈ ಫೀಲ್ಡಲ್ಲಿ ಆಲ್ ಓವರ್ ಇಂಡಿಯಾ ಕಸ್ಟಮರ್ಸ್ ಹಾಗೂ ಎಬ್ರಾಡಲ್ಲೂ ನನಗೆ ಕಸ್ಟಮರ್ಸ್ ಇದ್ದಾರೆ. ನಾನು ಸರ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 15 ಇಯರ್ಸಿಂದ ಅಂತ ಹೇಳಿದ್ರಿ. ಸೊ ಕಸ್ಟಮರ್ಸ್ಗಳನ್ನ ಅಪ್ರೋಚ್ ಮಾಡುವಾಗ ಪ್ರಾಮಿಸಿಂಗ್ ಇರಬೇಕು ಆ್ಯಕ್ಚುಲಿ. ಸೊ ಅದರ ತಕ್ಕನಾಗಿ ಹೆಲ್ತ್ ಇನ್ಶೂರೆನ್ಸ್ಗಳು ಇರುತ್ತಾ ಸರ್ ಹಾಸ್ಪಿಟಲ್? ಖಂಡಿತ ಇರುತ್ತೆ. ನಮ್ಮಲ್ಲಿ ತುಂಬ ನಾಮಿನಲ್ ಅಫೋರ್ಡಬಲ್ ಪ್ರೈಸಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ 5 lakhs ಸಮ್ ಅಶ್ಯೂರ್ಡಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ 5 lakhs ಸಮ್ ಅಶ್ಯೂರ್ಡ್ ಇಂಡಿವಿಜುವಲ್ ಪರ್ಸನ್. ತುಂಬ ನಾಮಿನಲ್ ಆಗಿ ಪ್ರೀಮಿಯಂ ರೇಟ್ಸ್ ಇದೆ. ಬಟ್ ಬೆನಿಫಿಟ್ಸ್ ಮತ್ತು ಫ್ಯೂಚರ್ಸ್ ತುಂಬ ಇದೆ. ಲಾಂಗ್ ಟರ್ಮಲ್ಲಿ ಅವ್ರಿಗೆ ಬೆನಿಫಿಟ್ಸ್ ಫ್ಯೂಚರ್ಸ್ ತುಂಬ ಬೆನಿಫಿಟ್ಸ್ ಇರುತ್ತೆ ಅವ್ರಿಗೆ. ಲೈಕ್ ವಿದಿನ್ 40 ಇಯರ್ಸ್ ಆದರೆ ಬರೀ ಅವ್ರಿಗೆ ನಾವು 6,000 7,000 ಪರ್ ಇಯರ್ಗೆ ನಾವು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ಬೋದು ಅವ್ರಿಗೆ. 5 lakhs ಸಮ್ ಅಶ್ಯೂರ್ಡ್. ಅಂದರೆ ಏಜ್ ಕ್ಯಾಟಗರಿ ಸರ್ ಎಲ್ಲಿಂದ ಶುರು ಮಾಡುವಂಥದ್ದು? ಅಂದರೆ ನಮ್ಮಲ್ಲಿ 3 months ಬೇಬಿಯಿಂದ 100 ಇಯರ್ಸ್ವರೆಗೂ ಕೊಡ್ತೀವಿ. ಬಟ್ ಏನು ಅಂದರೆ 40 ಇಯರ್ಸ್ವರೆಗೂ ಒಂದು ನಾಮಿನಲ್ ಇರುತ್ತೆ. 40 ಇಯರ್ಸ್ ಆದಮೇಲೆ 5 ವರ್ಷಕ್ಕೂ ಪ್ರೀಮಿಯಂ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. 40ಇಂದ 45, 45ಇಂದ 50 ಆ ಥರ ಪ್ರೀಮಿಯಂ ಪ್ರೈಸ್ ಅಕಾರ್ಡಿಂಗ್ ಟು ದ ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಇನ್ಶೂರೆನ್ಸ್ಗಳು ಕ್ಲೈಮ್ ಆಗಬೇಕು ಹಾಸ್ಪಿಟಲ್ಸ್ಗಳಲ್ಲಿ, ಆ ಮೂಮೆಂಟಲ್ಲಿ ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಸಂಸ್ಥೆ ಕಡೆಯಿಂದ ಇರುತ್ತೆ ಸರ್? ಇನ್ಶೂರೆನ್ಸ್ ಎಲ್ಲಿ ಬೇಕಾದ್ರೂ ತೊಗೋಬೋದು, ಆನ್ಲೈನಲ್ಲೂ ಸಿಗುತ್ತೆ. ಬಟ್ ನಮ್ಮಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ ನಾವು ಸೇಲ್ ಮಾತ್ರ ಮಾಡೋದಲ್ಲ, ಆಮೇಲೆ ಆಫ್ಟರ್ ಸೇಲ್ ಸರ್ವಿಸು ಇರುತ್ತೆ ನಮ್ಮದು. ಖಂಡಿತ ಅವ್ರಿಗೇನಾದ್ರು ಹಾಸ್ಪಿಟಲ್ ಇಶ್ಯೂ ಆದಾಗ ನಾವು ಹೋಗಿ ಅವ್ರ ಜೊತೆ ಕ್ಲೈಮ್ಗೆ ಹೆಲ್ಪ್ ಮಾಡ್ತೀವಿ. ಜೊತೆಗೆ ಅವ್ರಿಗೇನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ತೀವಿ. ಮತ್ತು ಅವ್ರಿಗೆ ನೆಕ್ಸ್ಟ್ ಇಯರ್ ಏನಾದರೂ ಅವ್ರು ರಿನ್ಯೂ ಮಾಡಿದಾಗ ಹೊಸ ಫ್ಯೂಚರ್ಸು ಮತ್ತು ಹೊಸ ರೈಡರ್ಸ್ ಬಂದಾಗ ಅವ್ರಿಗೆ ತಿಳಿಸಿ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅದಕ್ಕೆ ಕೀ ಕಾಂಟ್ಯಾಕ್ಟ್ ಪರ್ಸನ್ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಅಥವಾ ಪಾಲಿಸಿ ತೊಗೊಂಡ್ರೆ ಒಳ್ಳೆಯದು. ಆನ್ಲೈನಲ್ಲಿ ಈಗ ಪಾಲಿಸಿ ಬಜಾಜ್ ಇರ್ಬೋದು, ತುಂಬ ಆನ್ಲೈನ್ ಬೇಸ್ಡ್ ಕಂಪ್ನೀಸ್ಗಳಿದೆ. ಬಟ್ ವೈ ನಾವು ನಿಮ್ಮ ಹತ್ರ ಬರಬೇಕು ಸರ್, ಪ್ರೀತಮ್ ಶೆಣೈ ಸರ್ ಹತ್ರ ಏನಕ್ಕೆ ಬರಬೇಕು ನಾನು ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿಕ್ಕೆ? ಬಿಕಾಸ್ ಏನಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದರೆ, ನಾನು ಆಗ್ಲೇ ಹೇಳಿದೆ ಎಷ್ಟೋ ಜನ ನಿಮ್ಮನ್ನು ರೆಫರ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ನೀವು ಕ್ಲೋಸಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಕ್ಕೆ ನಾನು ನಿಮ್ಮ ಹತ್ರ ಬಂದು ರೆಫರ್ ಮಾಡಬೇಕು? ಮೇನ್ಲಿ ಸರ್ವಿಸ್. ದಿಸ್ ಇಸ್ ಅ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ. ಇನ್ಶೂರೆನ್ಸ್ ಇಟ್ ಸೆಲ್ಫ್ ಇಸ್ ಅ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ. ಅವ್ರಿಗೆ ನಾವು ಅಪ್ರೋಚಬಲ್ ಇರಬೇಕು, ಕಸ್ಟಮರ್ಸ್ಗೆ ನಾವು ಅವೈಲಬಲ್ ಇರಬೇಕು 24/7. ಸೊ ಆ ಸರ್ವಿಸನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸು ಮಾಡಿಸ್ದೇ ಇರ್ಬೋದು, ಈಗ ಮಾಡಲೇಬೇಕು ಅಂತ ನಾವು ಹೇಳಲ್ಲ. ಏನು ವಿಷಯ ಅಂದರೆ ಎಲ್ಲ ಇಂಡಿಯಾದಲ್ಲಿ ಅರೌಂಡ್ 25 ಇನ್ಶೂರೆನ್ಸ್ ಕಂಪನೀಸು ಹೆಲ್ತ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಲ್ಲ 25 ಕಂಪನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂಡಿಯನ್ ಪಾಪ್ಯುಲೇಷನ್ಗೆ. ಆಲ್ ಆರ್ ಗುಡ್ ಕಂಪನೀಸ್. 25 ಟಾಪ್ ಒಳ್ಳೆ ಕಂಪನೀಸು ಇಂಡಿಯನ್ ಕಮ್ಯುನಿಟಿ ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ. ಏನಕ್ಕೆ ಬೇಕು ಅಂತ ಪ್ರತಿಯೊಬ್ಬರು ಡಿಸೈಡ್ ಮಾಡ್ಕೋಬೇಕು. ಯಾಕೆಂದರೆ ಏನೋ ಒಂದು ಎಮರ್ಜೆನ್ಸಿ ಆದಾಗ ಅವ್ರಿಗೆ ಒಂದು 3 lakhs 5 lakhs 10 lakhs ಅಥವಾ ಅದಕ್ಕಿಂತ ಜಾಸ್ತಿ ಬಿಲ್ ಆದಾಗ ಅವ್ರು ಸೇವ್ ಮಾಡಿರೋ ದುಡ್ಡು ಅದಕ್ಕೆ ಖರ್ಚು ಕೊಡಬೇಕಾಗತ್ತೆ. ಇಲ್ಲಾಂದರೆ ಅವ್ರ ಮನೇಲಿರೋ ಎಸೆಟ್ಟು ಗೋಲ್ಡು ಅದನ್ನೆಲ್ಲ ಪ್ಲೆಜ್ ಮಾಡಿ ಹೆಲ್ತ್ ಪರ್ಪಸ್ಗೆ, ಹೆಲ್ತ್ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವೇನು ಹೇಳ್ತೀವಿ, ಒಂದು ಮಿನಿಮಮ್ ಆದರೂ ತೊಗೊಂಡಿಟ್ಕೊಂಡಿರಿ, ನಿಮ್ಮ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಅದೇ ಇನ್ಶೂರೆನ್ಸ್ ಬಗ್ಗೆ ಕೆಲವರು ಏನು ತಿಳ್ಕೊತಾರೆ, ನಾವು ಸುಮ್ಮನೆ ಪ್ರೀಮಿಯಂ ಕಟ್ತೀವಿ, ಅವ್ರು ನಮಗೇನು ರಿಟರ್ನ್ಸ್ ಬರಲ್ಲ ಅಂತ. ಬಟ್ ನಮ್ಮಲ್ಲಿ ನಾವು 2014ಇಂದ ಸೇಲ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ 60% to 70% ಜನ
ಕ್ಲೇಮ್ ತೊಗೊಂಡಿದ್ದಾರೆ. Okay. ಈಗ ನಾನು ಪಾಲಿಸಿ ಈಗ ಸುಮಾರು ಜನಕ್ಕೆ ಸೇಲ್ ಮಾಡಿದ್ದೀನಲ್ಲ, ಅದರಲ್ಲಿ 60% ನಾನು 2014 ಸೇಲ್ ಮಾಡಿರೋರಿಗೆ 60% ಯೂಸ್ ಮಾಡ್ಕೊಂಡಿದ್ದಾರೆ. Oh, nice. Okay. ಇನ್ನೊಂದು 40% ಯೂಸ್ ಮಾಡ್ಕೊಂಡಿಲ್ಲ, ಮುಂದಕ್ಕೆ ಯಾವಾಗಾದ್ರು ಎಮರ್ಜೆನ್ಸಿ ಆದಾಗ ಯೂಸ್ ಆಗುತ್ತೆ. ಸೊ ಅದನ್ನು ನಾವು ನೋಡಿದಾಗ, ಸರ್ವೆ ನೋಡಿದಾಗ ತುಂಬ ಜನಕ್ಕೆ ಯೂಸ್ ಆಗಿದೆ. Okay. ಸೊ ನಾಮಿನಲ್ ಇವಾಗ ಚಿಕ್ಕ ಏಜ್ನಲ್ಲೇ ಈ ಆಕ್ಸಿಡೆಂಟ್ ಇರ್ಬೋದು, ಹೃದಯಾಘಾತಗಳಾಗಿರ್ಬೋದು, ಅದೆಲ್ಲ ಆಗ್ತಾ ಇದೆ. ಇವನ್ 24 ಇಯರ್ಸ್ ಸಮೇತ ಡೆತ್ ಆಗಿರೋ ಚಾನ್ಸಸ್ ಇದೆ. ಸೊ ಈಗಿನ ಯುವಕರು ಏನು ಮಾಡ್ತಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ನಮಗೆ ಏನಕ್ಕೆ ಎಷ್ಟು ಬೇಕಾ, ಆಫ್ಟರ್ 15 ಆಫ್ಟರ್ 14. ಸೊ ಅಂತ ನೆಗ್ಲೆಕ್ಟ್ ಮಾಡೋ ಮೈಂಡ್ಸೆಟ್ಗಳಿಗೆ ಏನು ಆನ್ಸರ್ ಕೊಡ್ತೀರಾ ಸರ್? ಸಿ ಆ್ಯಕ್ಚುಲಿ ನಮ್ಮ ಇನ್ಶೂರೆನ್ಸ್ ಲೆಕ್ಕ ಹಾಕಿದಾಗ, ಪರ್ ಡೇ ಬೇಸಿಸ್ ಲೆಕ್ಕ ಹಾಕಿದಾಗ 2 ಸಮೋಸ ಕಾಸ್ಟು ಅಥವಾ 1 ಮಸಾಲೆ ದೋಸೆ ಕಾಸ್ಟ್ ಪರ್ ಡೇಲಿ ನಾವು ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. ಅದನ್ನು ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ನೋಡಿ, ನೀವು ತುಂಬ ಖರ್ಚು ಮಾಡ್ತಾ ಇಲ್ಲ ಇದಕ್ಕೆ, ಜಸ್ಟ್ ಒಂದು ಪರ್ ಡೇ ಒಂದು ಕಾಫಿ ಮತ್ತು ಮಸಾಲೆ ದೋಸೆ ಹೋಗಿ ತಿಂದರೆ 60-70 ರೂಪಾಯಿ ಆಗುತ್ತೆ. ಆ ಕಾಸ್ಟಲ್ಲಿ ಪರ್ ಡೇ, ಆ ಖರ್ಚು ಕಾಸ್ಟಲ್ಲಿ ನಾವು ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. ಅದು ಕ್ವಾಲಿಟಿ ಇನ್ಶೂರೆನ್ಸ್, ಒಳ್ಳೆ ಫೆಸಿಲಿಟಿ, ಫ್ಯೂಚರ್ಸ್, ಬೆನಿಫಿಟ್ಸ್ ಇರೋ ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. ಆ ಅವೇರ್ನೆಸ್ ನಾವು ಎಲ್ರಿಗೂ ಕೊಡ್ತಾ ಇದ್ದೀವಿ. ಓಕೆ. ಆ್ಯಂಡ್ ರೀಸೆಂಟ್ಲಿ ನಿಮ್ಮ ಒಂದು ಪ್ರೋಗ್ರಾಮ್ ನೋಡಿದೆ ಆ್ಯಕ್ಚುಲಿ, ಅಂದರೆ ಯುವ ಹೆಲ್ತ್ ಇನ್ಶೂರೆನ್ಸ್, ಲೈಕ್ OPD, ಯುವ ಹೆಲ್ತ್ OPD ಅನ್ಕೊಳ್ತೀನಿ. ಸೊ ಆ ಪ್ರೋಗ್ರಾಮ್ ಬಗ್ಗೆ ಹೇಳೋದಾದ್ರೆ ಸರ್, ಆ ಪ್ಲಾನ್ ಬಗ್ಗೆ ಹೇಳೋದಾದ್ರೆ? ನಾವು ಇಷ್ಟೊತ್ತು ಮಾತಾಡಿದ್ದು ಹೆಲ್ತ್ ಇನ್ಶೂರೆನ್ಸ್ ವೆನ್ ಹಾಸ್ಪಿಟಲೈಸೇಷನ್ ಆದಾಗ ಹೆಲ್ಪ್ ಆಗುತ್ತೆ. 24 hours ಆ್ಯಂಡ್ ಅಬೌವ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಅವ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಈ ಯುವ ಹೆಲ್ತ್ OPD ಈಸ್ ಅ ನ್ಯೂ ಕಾನ್ಸೆಪ್ಟ್. ಮೈಸೂರಿಗೆ ಫಸ್ಟ್ ಟೈಮ್ ನಾವು ಈ ಯುವ ಹೆಲ್ತ್ OPD ಔಟ್ ಪೇಷಂಟ್ ಪ್ರೋಗ್ರಾಮ್ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಇಟ್ ಈಸ್ ಗ್ರೂಪ್ ಆಫ್ ಡಾಕ್ಟರ್ಸ್ ಸೇರಿ ಈ ಕಂಪನಿ ಲಾಂಚ್ ಮಾಡಿದ್ದಾರೆ. ಗ್ರೂಪ್ ಆಫ್ ಡಾಕ್ಟರ್ಸ್ ಇನ್ ಡೆಲ್ಲಿ, ಬ್ಯಾಂಗ್ಳೂರ್ ಕಾರ್ಪೊರೇಟ್ ಆಫೀಸಸ್ ಇದೆ. ಸೊ ಈ ಕಂಪನಿ ಏನು ಮಾಡಿದ್ದಾರೆ ಅಂದರೆ, ಓನ್ಲಿ ಫಾರ್ ಔಟ್ ಪೇಷಂಟ್ ರಿಕ್ವೈರ್ಮೆಂಟ್ ಈಗ ಪ್ಯಾಕೇಜಸ್ ಇದೆ. ಲೈಕ್ ವಿ ಹ್ಯಾವ್ ಹೆಲ್ತ್ ಕಾರ್ಡ್ ಪ್ಯಾಕೇಜಸ್ 3000 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ 3000 ಇಂದ 20,000 ರೂಪೀಸ್ವರೆಗೂ ಹೆಲ್ತ್ ಕಾರ್ಡ್ ಪ್ಯಾಕೇಜಸ್ ಇದೆ. ಇದರಲ್ಲಿ ಯಾರು ಇದನ್ನು ಪರ್ಚೇಸ್ ಮಾಡ್ತಾರೋ ಅವರು ಒಂದು 8 times 10 times ವರ್ಷದಲ್ಲಿ ಹೋಗಿ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋಗ್ಬೋದು. ಅದು ಎನಿ ಹಾಸ್ಪಿಟಲ್ ಇನ್ ಇಂಡಿಯಾ, ಓಪನ್ ನೆಟ್ವರ್ಕು ಇದೆ. ಅವ್ರಿಗೆ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕೋ ಅಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು 2-3 hours ಮುಂಚೆ ಅಲ್ಲಿಗೆ ಹೋಗಿ ಅದನ್ನು ಕನ್ಸಲ್ಟ್ ಮಾಡ್ಬೋದು. ಸೊ ನಮ್ಮ ಕಂಪನಿ ವಿಲ್ ಪ್ರೊವೈಡ್ ದಟ್ ಕನ್ಸಲ್ಟೇಷನ್ ಫೀಸ್. ಜೊತೆಗೆ ವರ್ಷಕ್ಕೊಂದ್ಸತಿ ವೆಲ್ನೆಸ್ ಚೆಕಪ್ ಇದೆ. ಸೊ ಇದು ಒಳ್ಳೆ ಕಾನ್ಸೆಪ್ಟ್, ಇದು OPD ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮೈಸೂರಲ್ಲಿ ಫಾರ್ ದ ಫಸ್ಟ್ ಟೈಮ್. ಓ, ನೈಸ್. ಆ್ಯಂಡ್ ಟೋಟಲಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬಂದಾಗ ದಿ ಬೆಸ್ಟ್ ಪ್ಲ್ಯಾನ್ ಯಾವುದನ್ನು ಸಜೆಸ್ಟ್ ಮಾಡ್ತೀರಾ ಸರ್? ಸಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸು ಈಗ ನಮ್ಮಲ್ಲಿ ಬೇರೆ ಬೇರೆ ಥರ ಸೆಲೆಕ್ಷನ್ಸ್ ಇದೆ. ನಮ್ಮಲ್ಲಿ 5 lakhs ಇಂದ 3 crores ತೊಗೋಬೋದು. 5 ಲಕ್ಷದಿಂದ 3 ಕೋಟಿವರೆಗೂ ಇನ್ಶೂರೆನ್ಸ್ ತೊಗೋಬೋದು. ಸೊ ಅದರಲ್ಲಿ ಬೇಸ್ಡ್ ಆನ್ ದ ನೀಡ್ ಆಫ್ ದ ಕಸ್ಟಮರ್ 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಆ ಥರ ಸಮ್ ಎಶ್ಯೂರ್ಡ್ ಕೊಡ್ತೀವಿ ನಾವು. ಅದು ಹೆಲ್ತ್ ಇನ್ಶೂರೆನ್ಸಲ್ಲಿ. ಅದು ಹೆಲ್ತ್ ಇನ್ಶೂರೆನ್ಸಲ್ಲಿ ಹೆಲ್ತ್ ಚೆಕಪ್ ಎಲ್ಲ ಕರೆಕ್ಟ್ ಆಗಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಕ್ರಿಟಿಕಲ್ ಇಲ್ನೆಸ್ ಎಲ್ಲ ಇರೋರಿಗೆ ನಾವು ಪಾಲಿಸಿ ಕೊಡಲ್ಲ. ಇಲ್ಲಿ ಈ OPD ಇದೆಯಲ್ಲ, ಯುವ ಹೆಲ್ತ್ OPD ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಲೈಕ್ ಕ್ರಿಟಿಕಲ್ ಇಲ್ನೆಸ್ ಇರೋರು ಯೂಸ್ ಮಾಡ್ಬೋದು, ಹೆಲ್ತಿ ಆಗಿರೋರು ತೊಗೋಬೋದು. ಈಗ ಲೈಕ್ ಏನೋ ಒಂದು ಅವ್ರಿಗೆ ಡಿಸೀಸಸ್ ಇದೆ ಅಂಥವ್ರು ಈ ಕಾರ್ಡ್ನ ತೊಗೊಂಡು ಯೂಸ್ ಮಾಡ್ಕೋಬೋದು. ಸೊ ಇಟ್ ಈಸ್ ಓಪನ್ ಟು ಆಲ್. ಈ ಯುವ ಹೆಲ್ತ್ OPD ಈಸ್ ಓಪನ್ ಟು ಆಲ್. ಓಕೆ. ಸೊ ಎನಿ ಚೇಂಜಸ್ ಇದ್ದಾಗ, ಲೈಕ್ ಪಾಲಿಸಿನಲ್ಲಿ ಏನಾದರೂ ಚೇಂಜಸ್ ಇದ್ದಾಗ ಇನ್ ಫ್ಯೂಚರ್ನಲ್ಲಿ ಮಾಡಿಫೈ ಮಾಡಿ ಕೊಡ್ತೀರಲ್ವಾ? ಹಾಂ, ನೋಡಿ, ಯುವ ಹೆಲ್ತ್ OPDಲಿ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಈಗ ನಮ್ಮ ತಾಯಿ ಈಗ ಸ್ವಲ್ಪ ದಿವಸ ಹಾಸ್ಪಿಟಲೈಸ್ ಆಗಿ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಹುಷಾರಿರಲಿಲ್ಲ, ಬಟ್ ಶಿ ಈಸ್ ರಿಕವರ್ಡ್ ಆ್ಯಂಡ್ ನಮ್ಮ ಮನೇಲೇ ಇದ್ದಾರೆ. ಈ OPD ಇದೆಯಲ್ಲ, ಅವ್ರಿಗೆ ಅವ್ರು ಡಾಕ್ಟರ್ ಹೇಳ್ತಾರೆ ಅಟ್ಲೀಸ್ಟ್ 15 days ಒಂದ್ಸತಿ ಕರ್ಕೊಂಡು ಬನ್ನಿ ಅಂತ. ಆಗ ಅವ್ರ ಫೀಸು ಈ ಯುವ ಹೆಲ್ತ್ OPD ಪೇ ಮಾಡುತ್ತೆ. ಅದು ಅಲ್ಲದೆ ನೆಕ್ಸ್ಟ್ ಹಾಸ್ಪಿಟಲೈಸೇಷನ್ ಹೋಗೋದು ತಪ್ಪಿಸುತ್ತೆ. ಈಗ ನಮ್ಮ ತಾಯಿಗೆ ಈಗ ಮನೇಲಿ ರೆಸ್ಟ್ ತಗೋತಾ ಇದ್ದಾರೆ, ಬಟ್ ಅವ್ರಿಗೇನಾದ್ರು ನೆಕ್ಸ್ಟ್ ಎಮರ್ಜೆನ್ಸಿ ಬರದೇ ಇರೋಂಗೆ ನಾವು ಹೋಗಿ ಮಧ್ಯೆ ಡಾಕ್ಟರ್ ಕನ್ಸಲ್ಟ್ ಮಾಡ್ತಾ ಇರ್ಬೋದು. ಈ ಯುವ ಹೆಲ್ತ್ OPD ಅದು ಬ್ರಿಡ್ಜ್. ಎಷ್ಟೋ ಜನಕ್ಕೆ ಹಾಸ್ಪಿಟಲೈಸೇಷನ್ ತಪ್ಪಿಸುತ್ತೆ ಇದು, ನಾವು ಕರೆಕ್ಟ್ ಟೈಮ್ಗೆ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ. ಸೊ ಈ ಯುವ ಹೆಲ್ತ್ OPD ಇಸ್ ಎ ಬ್ರಿಡ್ಜ್ ಟು ದ ಕಸ್ಟಮರ್ಸ್ ಟು ಗೋ ಆ್ಯಂಡ್ ಕನ್ಸಲ್ಟ್ ಟು ದ ಸ್ಪೆಷಲೈಸ್ಡ್ ಡಾಕ್ಟರ್ಸ್. ನಾಟ್ ಓನ್ಲಿ ಫಾರ್ ಡಾಕ್ಟರ್ಸ್, ಇದರಲ್ಲಿ ಡಯಟ್ ಪ್ಲಾನಿಂಗು ಮಾಡ್ಬೋದು, ಡಯಟ್ ಪ್ಲಾನ್ ಕನ್ಸಲ್ಟೇಷನ್ ಮಾಡ್ಬೋದು, ಪೆಥಾಲಜಿ ಕನ್ಸಲ್ಟೇಷನ್ ಮಾಡ್ಬೋದು, ರೇಡಿಯಾಲಜಿ ಕನ್ಸಲ್ಟೇಷನ್ ಮಾಡ್ಬೋದು. ಸೊ ಇಟ್ಸ್ ಇನ್ ಅಫೋರ್ಡೆಬಲ್ ಪ್ರೈಸಲ್ಲಿ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗುತ್ತೆ ಈ ಯುವ ಹೆಲ್ತ್ OPD ಪ್ರಾಡಕ್ಟಲ್ಲಿ. ಬೆಸ್ಟ್ ಆ್ಯಕ್ಚುಲಿ. ಆ್ಯಂಡ್ ಟೋಟಲ್ ಆಗಿ ನೀವು ಇವತ್ತು ನಮ್ಮ ಜೊತೆ ಬಂದು ಈ ಬೆಸ್ಟ್ ಪ್ಲಾನ್ಸ್ಗಳನ್ನು, ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಏನಕ್ಕೆ ತಗೊಳ್ಬೇಕು ಅನ್ನೋಂತಹ ಬೆಸ್ಟ್ ಪ್ಲಾನ್ಸ್ಗಳನ್ನು ಹೇಳ್ಕೊಂಡ್ರೆ. ಸೊ ಇನ್ನೇನಾದರೂ ಫೈನಲಿ ಏನಾದರೂ ಹೇಳ್ಬೇಕು ಅನ್ನೋದಾದ್ರೆ ನಮ್ಮ ವ್ಯೂವರ್ಸ್ಗಳಿಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಗೋದು ಪರ್ಸ್ನಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸಿ ಆ್ಯಕ್ಚುಲಿ ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂದರೆ,
ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸಲ್ಲಿ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ ಹ್ಮ್ ಹ್ಮ್. ಕೆಲವರಿಗೆ. ಹ್ಮ್ ಹ್ಮ್. ಅವ್ರಿಗೊಂದು ನಿಜ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅವ್ರಿಗೆ ಆ ನಂಬಿಕೆ ಇರಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮೇಲೆ ನಂಬಿಕೆ ಇರಲ್ಲ. ಅವ್ರದ್ದು ತಪ್ಪಲ್ಲ, ಅವ್ರಿಗೊಂದು ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಆ ಟ್ರಸ್ಟ್ ಹೊಟ್ಟೋಗಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಅಯ್ಯೋ ಸುಮ್ಮನೆ ದುಡ್ಡು ತೊಗೋತಾರೆ, ನಾವು ನನಗೂ ಪ್ರೀಮಿಯಂ ಕಟ್ಟೋದು ಕಷ್ಟ, ನಿಮಗೂ ಪ್ರೀಮಿಯಂ ಕಟ್ಟೋದು ಒಂಥರ ಪೇಯ್ನ್ ಥರ. ಹೌದು ಸರ್. ಬಟ್ ನಾವೇನು ಮಾಡ್ತೀವಿ, ಅವ್ರಿಗೆ ಅವೇರ್ನೆಸ್ ಕೊಟ್ಟು ಕಂಪ್ಲೀಟ್ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಅವ್ರ ಡೌಟ್ಸ್ ಕ್ಲಿಯರ್ ಮಾಡಿ ಅದಾದ ನಂತರ ಅವ್ರಿಗೆ ಪ್ರಾಡಕ್ಟ್ ಕೊಡ್ತೀವಿ. ಅವ್ರಿಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ಪ್ರಾಡಕ್ಟ್ ಕೊಡ್ತೀವಿ. ಸೊ ಅವ್ರಿಗೆ ಆ ಫಿಯರ್ ಇಲ್ಲ. ಆ ಫಿಯರ್ ಅಂದರೆ ಅವ್ರಿಗೆ ಅಯ್ಯೋ ಇದು ಆಗತ್ತೋ ಇಲ್ವೋ, ವರ್ಕ್ ಆಗುತ್ತೋ ಇಲ್ವೋ ಅನ್ನೋದೇ ಅವ್ರಿಗೆ ಯೋಚನೆ. ಈ ಪಾಲಿಸಿ ನಾನು ತೊಗೋತೀನಿ, ಅವ್ರು ದುಡ್ಡು ಕೊಡೋಕ್ಕೆ ಯೋಚನೆ ಮಾಡಲ್ಲ. ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ಬೇಕು, ಒಳ್ಳೆ ಇದು ಬೇಕು, ಬಟ್ ಇದು ಆಗುತ್ತೋ ಇಲ್ವೋ ಅಂತ ನಂಬಿಕೆ ಇಲ್ಲ. ಆ ನಂಬಿಕೆನ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಎಸ್, ಒಂದೊಳ್ಳೆ ಮೆಸೇಜನ್ನು ಕೊಟ್ಟರಿ ಸರ್. ಆ್ಯಂಡ್ ಹಾಸ್ಪಿಟಲ್ ಬಿಲ್ಸ್ಗಳನ್ನ ನೋಡ್ತಾ ಇದ್ರೆ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ. ಇವನ್ ಒ ಪಿ ಡಿ ಅಂತ ಹೇಳಿದ್ವಿ, ಇವನ್ ಡಾಕ್ಟರ್ ಕನ್ಸಲ್ಟೇಷನ್ ಚಾರ್ಜ್ ಕೂಡ ಮಿನಿಮಮ್ 500 ರೂಪೀಸ್ ಆಗಿದೆ. ಸೊ ಇಂಥದ್ದೆಲ್ಲ ನೀವು ದಿನನಿತ್ಯ ಅಂದರೆ ಇನ್ ಫ್ಯೂಚರ್ನಲ್ಲಿ ಹೇಗಿರುತ್ತೋ ಹಾಸ್ಪಿಟಲೈಸೇಷನ್ ಅನ್ನೋದು ಗೊತ್ತಿಲ್ಲ, ಬಿಕಾಸ್ ದುಬಾರಿ ಆಗ್ಬೋದು. ಸಾಮಾನ್ಯ ಜನರಿಗೂ ಕೂಡ ಕ್ಯಾಶ್ಲೆಸ್ ಅಂದರೆ ಇನ್ಶೂರೆನ್ಸ್ ಮಾಡಿಕೊಂಡ್ರೆ ಕೈಯಿಂದ ಕಟ್ಟುವಂಥದ್ದನ್ನು ತಪ್ಪೋದು, ಅಥವಾ ಮನೆ ಅಥವಾ ಚಿನ್ನ ಅಡ ಇಡುವಂಥದ್ದು, ಇದೆಲ್ಲ ತಪ್ಪಿಸ್ಕೊಂಡು ಈಸಿಯಾಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆರೋಗ್ಯವನ್ನು ಗುಟ್ಟಾಗಿರಿಸ್ಕೊಳ್ಳದೆ ಓಪನ್ ಆಗಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಯಾವುದೇ ಹೈಫೈ ಹಾಸ್ಪಿಟಲ್ಸ್ಗಳನ್ನು ನೀವು ಕನ್ಸಲ್ಟ್ ಮಾಡಿ ಈ ಹೆಲ್ತ್ ಇನ್ಶೂರೆನ್ಸ್ನ ಸದ್ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥದ್ದು ನಮ್ಮ ಆಶಯ. ಈ ಕಾರ್ಯಕ್ರಮದ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ಹೊತ್ತು ನನ್ನ ಜೊತೆ ಸ್ವಾಸ್ಥ್ಯ ಇನ್ಶೂರೆನ್ಸ್ ಕಂಪನಿಯ ಪ್ರೊಪ್ರೈಟರ್ ಆದಂತಹ ಪ್ರೀತಮ್ ಶೆಣೈ ಸರ್ ಇವತ್ತು ಕಂಪ್ಲೀಟ್ ಡೀಟೇಲ್ಸನ್ನು ನೀಡಿದರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲಾಸ್ಟ್ ಒನ್ ಪಾಯಿಂಟ್, ಎಸ್ ಸರ್ ಪ್ಲೀಸ್. IRDA ಅಂದರೆ IRDA ಇಸ್ ಎ ಇನ್ಶೂರೆನ್ಸ್ ರೆಗ್ಯುಲೇಟರಿ ಬೋರ್ಡ್. ಅವರು 2045 ಅಷ್ಟೊತ್ತಿಗೆ ಪ್ರತಿ ಇಂಡಿಯನ್ ಸಿಟಿಸನ್ ಇನ್ಶೂರೆನ್ಸ್ ಆಗಿರಬೇಕು ಅಂತ ಅವ್ರದ್ದು ಒಂದು ಇದು ಮಿಷನ್. ಸೊ ಆ ಮಿಷನ್ಗೆ ನಿಮ್ಮ ಚಾನಲ್ ಮುಖಾಂತರ ನಾನು ಎಲ್ರಿಗೂ ಹೇಳ್ತೀನಿ, ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ವರ್ಕ್ ಟು ಹ್ಯಾವ್ ಲೈಕ್ ಎಲ್ಲರೂ ಇನ್ಶೂರ್ಡ್ ಆಗಬೇಕು. ಸೊ ಅದರಲ್ಲಿ ನಿಮ್ಮ ಚಾನಲ್ ನಮಗೆ ಸಹಕಾರ ನೀಡಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇಟ್. ಸೊ ಈ ಒಂದು ಪಾಯಿಂಟ್ನ ಎಲ್ಲರೂ ಕೂಡ ಮೈಂಡಲ್ಲಿ ಇಟ್ಕೊತಾ ಹೇಳ್ತಾ ಪ್ರತಿಯೊಬ್ಬರು ಈ ಕೂಡಲೇ ಹೋಗಿ ಹೆಲ್ತ್ ಇನ್ಶೂರೆನ್ಸ್ನ ಮಿಸ್ ಮಾಡದೆ ಪಡೀರಿ ಅಂತ ಹೇಳ್ತೀನಿ. ಹಾಗೆ ಪ್ರೀತಮ್ ಸರ್ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸನ್ನು ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ಆಲ್ಮೋಸ್ಟ್ ನಿಮಗೆ ಬೇಕಾದರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಆ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು. ನಮಸ್ಕಾರ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.